ನಮಸ್ಕಾರ ಸುದ್ದಿ ದಿನಕ್ಕೆ ಸ್ವಾಗತ. ನಾನು ರಾಹುಲ್ ದಯಾನ್. ಪ್ರಮುಖ ಸುದ್ದಿಗಳನ್ನ ನೋಡೋಕು ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಕದನ ವಿರಾಮ ಬಳಿಕ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಭದ್ರತೆ ಹೆಚ್ಚಳ. 24 ಗಂಟೆಯಲ್ಲಿ ಭಾರತ ಬಿಡಲು ಪಾಕ್ ಹೈಕಮಿಷನ್ ಅಧಿಕಾರಿಗೆ ಹುಕುಂ. ಆಪರೇಷನ್ ಸಿಂಧೂರ ಬೆನ್ನಲ್ಲೇ ಭಾರತದ ಬ್ರಹ್ಮಾಸ್ತ್ರಕ್ಕೆ ಡಿಮ್ಯಾಂಡ್. ವಿಶ್ವದ 17 ರಾಷ್ಟ್ರಗಳು ಬ್ರಹ್ಮೋಸ್ ಕ್ಷಿಪಣಿ ಖರೀದಿಗೆ ಡಬಲ್. ಸ್ವದೇಶಿ ನಿರ್ಮಿತ ಡ್ರೋನ್ ಕಿಲ್ಲರ್ ಭಾರ್ಗವಾಸ್ತ್ರ ಪರೀಕ್ಷೆಯು ಯಶಸ್ವಿ. ಸೌದಿ ಪ್ರವಾಸದಲ್ಲಿರುವ ದೊಡ್ಡಣ್ಣನಿಂದ ಮತ್ತೆ ಸಣ್ಣತನ. ಭಾರತ ಪಾಕ್ ಅಣ್ವಸ್ತ್ರ ಯುದ್ಧ ತಡೆದಿದ್ದು ನಾನೇ ಎಂದ ಟ್ರಂಪ್. ಒಟ್ಟಾಗಿ ಭೋಜನ ಮಾಡಿದ್ರೆ ಉದ್ವಿಗ್ನತೆ ಇರಲ್ಲವೆಂದು ಬಿಟ್ಟಿ ಸಲಹೆ. ಆಕಸ್ಮಿಕವಾಗಿ ಪಾಕ್ ಪ್ರವೇಶಿಸಿದ್ದ ಬಿಎಸ್ಎಫ್ ಯೋಧನ ರಿಲೀಸ್ ಮಾಡಿದ ಪಾಕಿಸ್ತಾನ. ಪೂರ್ಣಂ ಶಾನ ಪತ್ನಿಯಿಂದ ಪ್ರಧಾನಿ ಮೋದಿಗೆ ಧನ್ಯವಾದ. ಭಾರತದಿಂದಲೂ ಪಾಕ್ನ ಓರ್ವ ಯೋಧನ ಬಿಡುಗಡೆ. ಪಾಕ್ ಬೆಂಬಲಿಸಿ ಭಾರತೀಯರ ಆಕ್ರೋಶದ ಜ್ವಾಲೆಯಲ್ಲಿ ತಂದೂರಿಯಾದ ಟರ್ಕಿ. ಡ್ರೋನ್ ಹಾಗೂ ಆಪರೇಟರ್ಗಳನ್ನು ಒದಗಿಸಿದ ನಸುಗುನ್ನಿ ವಿರುದ್ಧ ಬಹಿಷ್ಕಾರದ ಕಹಳೆ. ಥಂಡ ಹೊಡೆದ ತುರ್ಕಿಸ್ತಾನದಿಂದ ಭಾರತೀಯರೇ ಬನ್ನಿ ಅಂತ ಪೋಸ್ಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.